ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತಿಂದು ಡಿಸೈನ್ನ ನಿಮಗೆ ಬೇಗನೆ ಹೇಳ್ಕೊಡ್ತೀನಿ. ಜಾಸ್ತಿ ಮಾತಾಡಿದೆ ನೋಡಿ. ಇವತ್ತಿನ ಡಿಸೈನ್ಗೆ ನಾನು ಈ ಥರ ರಿಂಗ್ ಬೀಡ್ ತೊಗೊಂಡಿದ್ದೀನಿ ಮತ್ತು 10.075 mm ಕ್ರೋಶ ತೊಗೊಂಡಿದ್ದೀನಿ ಮತ್ತು 2 ಕಲರಲ್ಲಿ ದಾರ ತೊಗೊಂಡಿದ್ದೀನಿ ನೋಡಿ. ಸ್ಯಾರಿದ್ದು ಅಲ್ಲಿ ಕಾಂಟ್ರಾಸ್ಟ್ ಏನೂ ಇರಲಿಲ್ಲ, ಸಿಲ್ವರ್ ಇತ್ತು. ಸೊ ಸಿಲ್ವರ್ ಕಲರು ಮತ್ತು ಅದು ಬ್ಲೂ ಕಲರ್ನ 6 ಎಳೆ ದಾರನ ತೊಗೊಂಡಿದ್ದೀನಿ. ಮತ್ತು ಈ ಥರ ನೋಡಿ, ಆಲ್ರೆಡಿ ನಾನು ಹೀಗೆ ಹಾಕಿ ಇಟ್ಟಿದ್ದೀನಿ, ಡೋನರ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ಅದು ಸಿಲ್ವರ್ ಕಲರ್ ಇರೋದ್ರಿಂದ ಸಿಲ್ವರ್ ಕಲರಲ್ಲಿ ಥ್ರೆಡ್ನ ತೊಗೊಂಡಿದ್ದೀನಿ. ಬನ್ನಿ ಈಗ ಡೋನರ್ಸ್ನ ಹೇಗೆ ಹಾಕೋದು ಅಂತ ನಿಮಗೆ ನಾನು ತೋರಿಸ್ಕೊಡ್ತೀನಿ ಈಸಿ ಸ್ಟೆಪ್ಪಲ್ಲಿ ನೋಡಿ. ಹೀಗೆ ಫಸ್ಟು ಬೀಡ್ ಒಳಗಡೆ ಕೈಗೆ ದಾರ ಸುತ್ಕೊಳ್ಳಿ. ಬೀಡ್ ಒಳಗಡೆಗೆ ಹೀಗೆ ದಾರನ ಎಳ್ಕೊಂಡು ಬೀಡನ್ನ ಮಧ್ಯದಲ್ಲಿ ಮಾಡಿಕೊಂಡು ನೋಡಿ ಹೀಗೆ ನಾಟ್ ಮಾಡ್ಕೊಳ್ಳಿ. ನಾಟ್ ಆದಮೇಲೆ ಒಂದು ಹೀಗೆ ನೋಡಿ ತೋರಿಸ್ತೀನಿ ನೋಡಿ, ಕ್ರೋಶ ಒಳಗಡೆಯಿಂದ ಬೀಡ್ಸ್ ಒಳಗಡೆಗೆ ಒಂದು ಲೂಫ್ನ ತೊಗೊಳ್ಳಿ. ಆ ಲೂಫ್ನ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ಎರಡು ಚೈನ್ನ ಹಾಕ್ಕೊಂಡು ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಕಂಬನ ಹಾಕ್ತಾ ಬನ್ನಿ. ಡಬಲ್ ಕ್ರೋಶಸ್ 3 ಲೂಫ್ ಬರುತ್ತೆ. 3ರಲ್ಲಿ 2ರಲ್ಲಿ 1 ಮಾಡಿ ಮತ್ತು 2ರಲ್ಲಿ 1 ಮಾಡಿ ಮತ್ತೆ ಕ್ರೋಶ ಮೇಲೆ ದಾರ ತೊಗೊಂಡು ಹಾಗೆಯೇ ಕಂಬ ಮಾಡ್ತಾ ಬನ್ನಿ. ಇದು 2ನೇ ಕಂಬ. ನೆಕ್ಸ್ಟು ಆ ದಾರನ ನಾಟ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಒಳಗಡೆಗೆ ಹಾಕೋತಾ ಬನ್ನಿ. ಆಮೇಲೆ ಅದನ್ನ ಮಧ್ಯದಲ್ಲಿ ಕಟ್ ಮಾಡೋರಂತೆ. ನಿಮಗೆ ಇಷ್ಟೇ ಕಂಬ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇದರಲ್ಲಿ, ಎಂತಕ್ಕಂದರೆ ನೀವು ತೊಗೊಳ್ಳೋ ಬೀಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಟೋಟಲಾಗಿ ಈಗ ಬೀಡ್ಸ್ ಮೇಲೆ ಡಿಪೆಂಡ್ ಆಗೋದ್ರಿಂದ ಫುಲ್ಲು ಏನದು ರಿಂಗ್ ಬೀಡ್ ಬರುತ್ತಲ್ಲ ಫುಲ್ಲು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ನೋಡಿ. ಈಗ ನಾನು ಒಂದು 5 ಕಂಬ ಆದಮೇಲೆ ಹಿಂದೆ ಇದ್ದಿದ್ದನ್ನ ಥ್ರೆಡ್ನ ಕಟ್ ಮಾಡಿಕೊಂಡೆ, ನಾಟ್ ಮಾಡಿದ್ವಲ್ವ ಅದನ್ನು. ಮತ್ತು ಹಾಗೆಯೇ ಕಂಬನ ಸ್ಟಾರ್ಟ್ ಮಾಡಿ ಹಾಕ್ತಾ ಹೋಗಿ. ಸ್ವಲ್ಪನೂ ಗ್ಯಾಪ್ ಇಲ್ದಂಗೆ ಆ ಬೀಡ್ಸ್ನ ಕಂಬ ಹಾಕ್ಕೊಂಡು ಫಿಲ್ ಮಾಡ್ಕೊಳ್ಳಿ. ನನಗೆ ಆಲ್ಮೋಸ್ಟ್ ಒಂದು 22ವರೆಗೂ ನನಗೆ ಕಂಬ ಬಂದಿತ್ತು ನೋಡಿ. ಹೀಗೆ ಆಲ್ಮೋಸ್ಟ್ ಫಿಲ್ ಮಾಡಿಕೊಂಡೆ. ಕೊನೆಗೆ ನೋಡಿ, ಸ್ವಲ್ಪನೂ ಗ್ಯಾಪ್ ಬಿಡಬೇಡಿ, ಹೀಗೇ ಫುಲ್ಲು ಫಿಲ್ ಮಾಡಿ. ಸ್ವಲ್ಪನೂ ಗ್ಯಾಪ್ ಬಿಡದೆ ನೀಟಾಗಿ ಈ ಥರ ಫಿಲ್ ಮಾಡಿಕೊಂಡು ಇವಾಗ ಲಾಸ್ಟ್ ನೋಡಿ, ಸ್ವಲ್ಪ ಒಳಗಡೆಯಿಂದ ಗ್ಯಾಪ್ ಏನೂ ಕಾಣಿಸ್ತಾ ಇಲ್ಲ. ಹೀಗೆ ಫಿಲ್ ಮಾಡ್ಕೊಂಡಾದಮೇಲೆ ಸ್ಟಾರ್ಟಿಂಗಲ್ಲಿ 2 ಚೈನ್ನ ಹಾಕ್ಕೊಂಡಿದ್ವಲ್ವ ಅದರೊಳಗಡೆ ಕ್ರೋಶನ ಹಾಕಿ ಒಂದು ಲೂಫ್ ತೊಗೊಂಡು ಈಗ 2 ಲೂಫ್ ಆಗುತ್ತೆ. ಮತ್ತು ಸೇಮ್ ಅದೇ ಲೂಫಿಂದ ಏನು ಲೂಫ್ ತೊಗೊಂಡಿದ್ರಲ್ವ ಅದೇ ಲೂಫಿಂದ ಬ್ಯಾಕಲ್ಲಿ ಇದ್ದಿದ್ದು ಲೂಫ್ ಒಳಗಡೆ ತೊಗೊಳ್ಳಿ. ಆದಮೇಲೆ 2 ಚೈನ್ನ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಕ್ರೋಶನ ಆಚೆ ತೆಗೀರಿ. ಸೊ ನಿಮಗೆ ನಾಟ್ ಆಯಿತು. ಹೀಗೇ ಎಲ್ಲನೂ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ನಾಟ್ಗೆ ಅಲ್ಲಿ ಸ್ವಲ್ಪ ಥ್ರೆಡ್ನ ಬಿಟ್ಟು ನೋಡಿ ತೋರಿಸ್ತೀನಿ. ಹೀಗೆ ಗ್ಲೂನ ಹಾಕ್ಕೊಂಡು ಹಿಂದೆಗೆ ನೋಡಿ ನೀಟಾಗಿ ನೋಡಿ. ಇದು ಫ್ರಂಟ್ ಸೈಡ್ ಬರುತ್ತೆ, ಇದು ಬಂದು ಬ್ಯಾಕ್ ಸೈಡ್ ಬರುತ್ತೆ. ಬ್ಯಾಕ್ ಸೈಡ್ಗೆ ಅದೇನು ಎಕ್ಸ್ಟ್ರಾ ಮಿಕ್ಕಿತ್ತಲ್ವ ಥ್ರೆಡ್ಡು ಅದನ್ನು ಹಿಂದಕ್ಕೆ ಹಾಕಿ ಗ್ಲೂ ಮಾಡ್ಕೊಬೇಡಿ, ಸೊ ಅದು ಅಂಟ್ಕೊಳ್ಳುತ್ತೆ. ಎಲ್ಲದಕ್ಕೂ ಸೇಮ್ ಹಾಗೇ ಮಾಡಿ. ಇದು ಫ್ರಂಟು, ಇದು ಬ್ಯಾಕಿಗೆ ಇದನ್ನ ಸ್ಟಿಕ್ ಮಾಡ್ಕೊಳ್ಳಿ. ಹೀಗೆ ನೀಟಾಗಿ ಗ್ಲೂ ಹಾಕ್ಕೊಂಡು ಅದು ಆಲ್ಮೋಸ್ಟ್ ಹಾಗೇ ಸ್ಟಿಕ್ ಆಗೋಗುತ್ತೆ. ಒಂದು 5 ಮಿನಿಟ್ಸ್ ಬಿಟ್ಟು ನೆಕ್ಸ್ಟು ಎಲ್ಲ ಕಂಬಗೂ ಸೊ ಎಲ್ಲ ಬೀಡ್ಸ್ನು ನೋಡಿ ಹೀಗೆ ನೀಟಾಗಿ ಸ್ಟಿಕ್ ಆಗಿದೆ ನೋಡಿ. ಈಗ ಇದನ್ನು ಯೂಸ್ ಮಾಡಿಕೊಂಡು ಈಗ ಸ್ಯಾರಿಗೆ ಇದನ್ನು ಹೇಗೆ ಅಟ್ಯಾಚ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ಸ್ಯಾರಿದು ಪಲ್ಲುದು ರೈಟ್ ಸೈಡ್ಗೆ ನಾಟ್ ಮಾಡ್ಕೊಂಡಿದ್ದೀನಿ. ನಾಟ್ ಆದಮೇಲೆ ನಾಟ್ ಪಕ್ಕದಲ್ಲೇ ಇನ್ನೊಂದು ಸಲ ಲೂಫ್ನ ತೊಗೊಂಡು ಅದನ್ನ ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 3
ಮತ್ತು 4 ಚೈನ್ನ ಹಾಕ್ಕೊಂಡು ಹೀಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಹೀಗೆ ಲಾಕ್ ಆದಮೇಲೆ ಇದು ನಾವೇನು ತೊಗೊಂಡಿದ್ವಲ್ವ ಬೀಡು ನೋಡಿ, ಕ್ರೋಶನ ಹಾಗೆ ಆಚೆ ತಗೊಳ್ಳಿ. ಇದು ರಿಂಗ್ ಬೀಡನ್ನ ರೆಡಿ ಮಾಡ್ಕೊಂಡಿದ್ವಲ್ವ ಅದನ್ನು ಬ್ಯಾಕ್ ಸೈಡನ್ನ ನೋಡಿ ಹೀಗೆ ಒಳಗಡೆಗೆ ಇಟ್ಕೊಂಡು ದಾರ ಏನಿತ್ತಲ್ವ ಆ ದಾರನ ಒಳಗಡೆ ತೊಗೊಂಡು ಆ ನಾಟ್ ಏನಿತ್ತು ಆ ನಾಟಿಂದ 4 ಚೈನ್ನ ಬಿಟ್ಟು 5th ಚೈನ್ಗೆ ಥ್ರೆಡ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಕಂಬ ಇದು ಲಾಕ್ ಮಾಡ್ಕೊಳ್ಳಿ. ಆ ಲಾಕ್ ಆದಮೇಲೆ ನಾರ್ಮಲಾಗಿ ಇದು ಬೀಡ್ ತೊಗೊಂಡಿದ್ವಲ್ವ ನಾವು ಸಿಲ್ವರ್ ಕಲರ್ದು ಸ್ಮಾಲ್ ಸೈಜ್ ಬೀಡ್ಸು, ಆ ಬೀಡ್ಸ್ನ ಕ್ರೋಶಾಗೆ ಹಾಕ್ಕೊಂಡು ಇಲ್ಲೇ ಅಟ್ಯಾಚ್ ಮಾಡ್ತಾ ಬನ್ನಿ. ಒಂದೊಂದೇ ತೋರಿಸ್ತೀನಿ ನೋಡಿ. ಈಗ ಬೀಡ್ ತೊಗೊಂಡಿದ್ದೀನಲ್ವ ಆ ಬೀಡನ್ನ ಒಂದನ್ನು ಬೀಡ್ ಒಳಗಡೆ ಹಾಕ್ಕೊಂಡು ಮತ್ತು ಅಲ್ಲಿ ಮೇಲೆ ಏನು ಕಂಬ ಹಾಕಿದ್ವಲ್ವ ಬೀಡ್ಸಲ್ಲಿ ಆ ಕಂಬ ಮೇಲೆ ಆರ್ಚ್ ಬರುತ್ತಲ್ವ ಆ ಆರ್ಚ್ಗೆ ಬೀಡನ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಬೀಡ್ ಕಂಬಗೆ ಲಾಕ್ ಮಾಡಿ ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗಿ. ಇಷ್ಟೇ ನೋಡಿ, ಬೀಡ ಇನ್ಸರ್ಟ್ ಮಾಡ್ಕೊಳ್ಳಿ ಮತ್ತು ಅಲ್ಲಿ ಚೈನ್ ಇತ್ತಲ್ವ ಆ ಚೈನ್ಗೆ ಲಾಕ್ ಮಾಡಿ. ಬೀಡ್ ಇನ್ಸರ್ಟ್ ಮಾಡಿ ಚೈನ್ಗೆ ಲಾಕ್ ಮಾಡಿ. ಒಂದು 4 ಚೈನ್ ಆದಮೇಲೆ ಈಗ ಬೀಡ್ ಇನ್ಸರ್ಟ್ ಮಾಡಿ ಮತ್ತು ಪಕ್ಕದ ಚೈನ್ಗೆ ಲಾಕ್ ಮಾಡಿ. ಈಗ 4ನೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಒಂದು ಚೈನ್ನ ಸ್ಕಿಪ್ ಮಾಡಿ 2ನೇ ಚೈನ್ಗೆ ಮತ್ತೆ ಲಾಕ್ ಮಾಡ್ಕೊಳ್ಳಿ. ಒಂದನ್ನು ಸ್ಕಿಪ್ ಮಾಡಿ 2ನೇದಕ್ಕೆ ಲಾಕ್ ಮಾಡಿ. ಹಾಗೆ ಮಾಡಿದ್ರೆ ಮಾತ್ರ ನಿಮಗೆ ಅದು ನೀಟಾಗಿ ಕೂರೋದು. ಯಾಕಂದರೆ ರಿಂಗ್ದು ಬೀಡ್ಸ್ದು ಹತ್ರ ಬಂದಿರುತ್ತಲ್ವ ಚೈನು, ಅದಕ್ಕೋಸ್ಕರ ಅಷ್ಟೇ. ಮತ್ತು ಪಕ್ಕದ ಚೈನ್ಗೆ ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಪಕ್ಕದ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಪಕ್ಕದ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಬೀಡ್ ಇನ್ಸರ್ಟ್ ಮಾಡ್ಕೊಳ್ಳಿ. ಪಕ್ಕದ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು ಪುನಃ ಬೀಡ್ಸ್ನ ತಗೊಳ್ಳಿ. ಮತ್ತು ಬೀಡ್ ಇನ್ಸರ್ಟ್ ಮಾಡಿ ಪಕ್ಕದ ಚೈನ್ಗೆ ಲಾಕ್ ಮಾಡಿ. ಟೋಟಲಾಗಿ ಇದು ಓವರಾಲ್ ನಾವೀಗ ಎಷ್ಟು ಬೀಡ್ಸ್ ಹಾಕ್ತಾಯಿದ್ದೀವಿ ಅಲ್ವಾ, ಆ ಬೀಡ್ಸು ಅಂದರೆ ಇಲ್ಲಿ ಮತ್ತೆ ಏನು ಲಾಕ್ ಮಾಡಿದ್ವಲ್ವ ಅದ್ರ ಬ್ಯಾಕ್ ಸೈಡು 4 ಚೈನು ಬಿಟ್ಟಿರಬೇಕು, ಅದರ ಫ್ರಂಟಲ್ಲಿ 4 ಚೈನ್ನ ಬಿಟ್ಟಿರಬೇಕು. ಹಾಗೆಯೇ ಲಾಕ್ ಮಾಡಿಕೊಂಡು ನೋಡಿ ನನಗೆ ಟೋಟಲಾಗಿ ನೋಡಿ ಹೀಗೆ ನೋಡ್ಕೊಳ್ಳಿ. ಮತ್ತು ಪುನಃ ಇನ್ನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿ ನೋಡಿ ಹೀಗೆ ಬರಬೇಕು ಡಿಸೈನು. ಹೀಗೆ ಕಾಣಿಸುತ್ತೆ ನೀಟಾಗಿ. ಅಲ್ಲಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಟಾಗಿ ಇಟ್ಕೊಂಡು ನೋಡಿ ಲಾಕ್ ಮಾಡಿ. ಆ ಲಾಕ್ ಆದಮೇಲೆ 1 2 3 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ 4 ಚೈನ್ ಆದಮೇಲೆ ಮತ್ತು 1 2 3 4 5 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. 5 ಆದಮೇಲೆ 1 2 3 4 ಚೈನ್ನ ಹಾಕ್ಕೊಂಡು ಮತ್ತೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿ. ಅದು ಲಾಕ್ ಆದಮೇಲೆ ಮತ್ತು ಅದು ಡೋನಟ್ಸ್ ರೆಡಿ ಮಾಡಿ ಇಟ್ಟಿದ್ವಲ್ವ ಅದನ್ನು ನೀಟಾಗಿ ನೋಡಿಕೊಂಡು ಆ ಲಾಕ್ ಏನು ಲಾಕ್ ಇತ್ತಲ್ವ ಸ್ಟಾರ್ಟಿಂಗು ಆ 3 ಚೈನ್ ಆದಮೇಲೆ 4ನೇ ಚೈನ್ನ ಬಿಟ್ಟು 5th ಚೈನ್ಗೆ ಡಿಸೈನ್ನ ಸ್ಟಾರ್ಟ್ ಮಾಡ್ತಾ ಬನ್ನಿ. ಡೋನಟ್ನ ಫ್ರಂಟ್ ಸೈಡಿಂದ ಡಿಸೈನ್ ನೋಡಿ ಹೀಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹೀಗಾದಮೇಲೆ ಒಂದು ಲಾಕ್ ಆದಮೇಲೆ ಮತ್ತು ಬೀಡ್ಸ್ನ ತೊಗೊಂಡು ನೋಡಿ ಹೇಗೆ ಬೀಡನ್ನ ತೊಗೋತಾ ಇದ್ದೀನಿ. ಅದು ಬೀಡನ್ನ ತೊಗೊಂಡು ಬೀಡನ್ನ ಒಳಗಡೆಗೆ ಇನ್ಸರ್ಟ್ ಮಾಡಿಕೊಂಡು ಒಂದು ಲಾಕ್ನ ಮಾಡಿ ಮತ್ತು ಒಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಮತ್ತೆ ಲಾಕ್ನ ಮಾಡಿ ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಹಾಗೆಯೇ ಫುಲ್ಲು ಓವರಾಲು ಡಿಸೈನ್ ನಿಮಗೆ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ಮತ್ತೆ ಸೇಮ್ ಹಾಗೆಯೇ ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಲಾಕ್ ಮಾಡಿ ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಮತ್ತು ಬೀಡ್ ಇನ್ಸರ್ಟ್ ಲಾಕ್. ಫಸ್ಟು ನಿಮಗೆ ತೋರಿಸ್ಕೊಟ್ಟೆ ಮೇಲೆ ಕಂಬನ ಇದು ಲಾಕ್ ಮಾಡಿದ್ವಲ್ವ, ಅದನ್ನ ಅಲ್ಲೇ ಫಸ್ಟ್ ಸ್ಟಾರ್ಟಿಂಗಿಂದ ಅಲ್ಲಿ ಲಾಕ್ ಮಾಡಿದ್ವಿ. ಬಟ್ ಇಲ್ಲಿ ಅದು ಕಂಬನೂ ಸಹಿತ ಮರೆ ಆಗಲಿ ಅಂತ ಹೇಳಿ ಹೀಗೆ ಹಾಕ್ತಾಯಿದ್ದೀನಿ ನೋಡಿ. ಲಾಕ್ ಕಾಣಿಸ್ಬಾರ್ದು ಅಂತ ಲಾಕ್ ಪಕ್ಕಕ್ಕೆ ಮತ್ತೇನೊಂದು ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಟೋಟಲಾಗಿ 12 ಬೀಡ್ಸ್ ನನಗೆ ಬರುತ್ತೆ ಇದು ಡೋನಟ್ಸ್ ಒಳಗಡೆಗೆ. ನೀವು ನೋಡಿ ನಿಮ್ಮದು ಡೋನಟ್ಸ್ದು ಸೈಜ್ ಹೇಗಿರುತ್ತೆ ಅದನ್ನು ನೋಡಿಕೊಂಡು ಅದ್ರ ಮೇಲೆ ಬೀಡನ್ನ ಇನ್ಸರ್ಟ್ ಮಾಡ್ತಾ ಲಾಕ್ ಮಾಡ್ತಾ ಬನ್ನಿ. ಮತ್ತು ಒಂದು ನಿಮಗೆ ಗೊತ್ತಿರಬೇಕು, ಸ್ಟಾರ್ಟಿಂಗು ಬೀಡ್ಗೆ ಎಷ್ಟು ನೀವು ಬೀಡನ್ನ ಹಾಕ್ಕೊಂಡಿದ್ರೋ 2 4 6 8 10 12 13 14 ಬೀಡು 2 4 6 8 10 12 ಮತ್ತು ಸ್ಟಾರ್ಟಿಂಗ್ಗೆ ಎಷ್ಟು ಡೋನಟ್ಗೆ ಬೀಡು ಹಾಕ್ಕೊಂಡಿದ್ರೋ ನನಗೆ ಅಲ್ಲಿ ಫಸ್ಟ್ ಸ್ಟಾರ್ಟಿಂಗ್ 14 ಬಂದಿದೆ. ಸೊ ನಾನು ಇಲ್ಲಿ ಎಲ್ಲ ಡೋನಟ್ಗೂ 14 ಬೀಡ್ಸ್ನ ಹಾಕ್ಕೊಂಡೇ ವರ್ಕ್ ಮಾಡ್ತಾ ಬಂದಿದ್ದೀನಿ. ಎಂತಕ್ಕಂದರೆ ಇದಕ್ಕೆ ಕಡಿಮೆ ಹಾಕಿದ್ವಿ ಅಂತ ಅಂದರೆ ಒಂದಕ್ಕೆ ಜಾಸ್ತಿ ಒಂದಕ್ಕೆ ಕಡಿಮೆ ಹಾಕಿದ್ರೆ ಅಷ್ಟು ತುಂಬ ಚೆನ್ನಾಗಿ ಕಾಣಲ್ಲ ಅದು ಡೋನಟ್ಸು. ಸೊ ಅದಕ್ಕೋಸ್ಕರ ನಾನು ಹಾಗೆ ಮಾಡಿದ್ವಿ. ಸೇಮ್ ಎಲ್ಲ ಒಂದೇ ಥರ ಕಾಣಿಸ್ಬೇಕಂದ್ರೆ ಎಲ್ಲ ಡೋನಟ್ಗೂ 14 ಬೀಡ್ಸ್ನ ಹಾಕ್ಕೊಂಡು ವರ್ಕ್ ಮಾಡ್ತಾ ಬನ್ನಿ. ಲಾಕ್ ಮಾಡ್ಕೊಳ್ಳಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ. ಲಾಕ್ ಆದಮೇಲೆ 4 ಚೈನ್ನ ಹಾಕ್ಕೊಂಡು ನೋಡಿ ಹೀಗೆ ಲಾಕ್ ಮಾಡಿ. ಲಾಕ್ ಆದಮೇಲೆ 1 2 3 4 5 ಚೈನ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಮತ್ತೆ ಅಗೇನ್ 1 2 3 4 ಚೈನ್ ಮತ್ತು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು ಡೋನಟ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಹಾಗೆಯೇ ಈ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಫೈನಲಾಗಿ ಹೀಗೆ ಕಾಣಿಸುತ್ತೆ ಡಿಸೈನು. ಅದಾದಮೇಲೆ ನಾನು ಇಲ್ಲಿ ಡಬಲ್ ಕಲರಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ಅದೇನು 5 ಚೈನ್ ಬರುತ್ತಲ್ವ ಅಲ್ಲಿ ಡಬಲ್ ಕಲರಲ್ಲಿ ಆಫ್ ಆ್ಯಂಡ್ ಆಫಲ್ಲಿ ಕುಚ್ಚು ಕಟ್ಟಿದ್ದೀನಿ. ಒಂದು 75 ಎಳೆ, ಇನ್ನೊಂದು 75 ಎಳೆ, ಟೋಟಲಾಗಿ ಎರಡೂ ಸೇರಿ 150 ಎಳೆ. ಡಬಲ್ ಮಾಡಿದ್ರೆ 300 ಎಳೆಲೆ ನಾನು ಕುಚ್ಚನ್ನ ಕಟ್ಟಿದ್ದೀನಿ. ನೋಡಿ ಫೈನಲಾಗಿ ಲುಕ್ಕು ಕ್ರೋಶದ ಲುಕ್ಕು ಹೀಗೆ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಕಲರ್ ಇರೋದ್ರಿಂದ ನೀಟಾಗಿ ಯುನೀಕಾಗಿ ಕಾಣಿಸ್ತಾ ಇದೆ ಡಿಸೈನು. ಎಷ್ಟು ಚೆನ್ನಾಗಿದೆ ಅಲ್ವಾ? ಹೀಗೇ ನೀವು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು ಇದು ಡಿಸೈನು. ಎಲ್ಲಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಕ್ಯಾಮ್ರಾದಲ್ಲಿ ಅಂತೂ ಗೊತ್ತಿಲ್ಲ, ಬಟ್ ರಿಯಲಾಗಿ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಡಿಸೈನು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.